ನೋಡೋಕೆ ಮುದ್ದಾಗಿರೋ ಈಕೆಯ ಹೆಸರು ಕಳೆದೆರಡು ದಿನದಿಂದ ಬೆಂಗಳೂರಿನಲ್ಲಿ ಸಖತ್ತಾಗಿ ಸೌಂಡ್ ಮಾಡ್ತಿದೆ. ಇದಕ್ಕೆ ಕಾರಣ ಈಕೆ ಸತ್ತ ರೀತಿ ಅಂತ ಹೇಳಬಹುದು. ಯಾರು ಯಾವಾಗ ಯಾಕೆ ಕೊಂದರೋ ಗೊತ್ತಿಲ್ಲ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿ ವಾಸ ಮಾಡ್ತಿದ್ದ ಈಕೆಯನ್ನ ಬರೋಬ್ಬರಿ 30 ತುಂಡುಗಳಾಗಿ ಕತ್ತರಿಸಿ ಸಾಯಿಸಿದ್ದಾರೆ. ಸಾಯಿಸಿದ್ದು ಸಾಲದು ಅಂತ ಈಕೆಯ ಬಾಡಿಯನ್ನ ಫ್ರಿಡ್ಜ್ನಲ್ಲಿಟ್ಟ ಹಂತಕ ಮನೆಗೆ ಬೀಗ ಹಾಕಿ ಎಸ್ಕೇಪ್ ಆಗಿದ್ದಾನೆ. ಕಳೆದೆರಡು ದಿನದ ಹಿಂದೆ ಮಹಾಲಕ್ಷ್ಮಿ ಅನ್ನೋ ಒಂಟಿ ಮಹಿಳೆ ಭೀಕರ ಹತ್ಯೆ ರಾಜಧಾನಿ ಬೆಂಗಳೂರನ್ನ ನಡುಗಿಸಿತ್ತು. 2 ವರ್ಷಗಳ ಹಿಂದೆ ದೇಶವನ್ನೇ ನಡುಗಿಸಿದ್ದ ದೆಹಲಿಯ ಶ್ರದ್ಧಾ ವಾಲ್ಕರ್ ಹತ್ಯೆ ರೀತಿಯಲ್ಲೇ ಬೆಂಗಳೂರಿನಲ್ಲೂ ಮಹಿಳೆಯೊಬ್ಬಳನ್ನ ಭೀಕರವಾಗಿ ಹತ್ಯೆ ಮಾಡಲಾಗಿದೆ. ದೇಹವನ್ನ ಸುಮಾರು 30 ತುಂಡುಗಳನ್ನಾಗಿ ಮಾಡಿ ಫ್ರಿಡ್ಜ್ನಲ್ಲಿ ಇಟ್ಟು ಆರೋಪಿ ಪರಾರಿಯಾಗಿದ್ದಾನೆ. ಸುಮಾರು 15 ದಿನಗಳ ಹಿಂದೆ ನಡೆದಿರುವ ಕೃತ್ಯವು ಶನಿವಾರ ಬೆಳಕಿಗೆ ಬಂದಿದ್ದು, ನೇಪಾಳ ಮೂಲದ 29 ವರ್ಷದ ಮಹಾಲಕ್ಷ್ಮಿ ಭೀಕರವಾಗಿ ಕೊಲೆಯಾಗಿ ಹೋಗಿದ್ದಾಳೆ. ಹತ್ಯೆಗೆ ಸಂಬಂಧಪಟ್ಟಂತೆ ಪ್ರಕರಣವನ್ನ ದಾಖಲಿಸಿಕೊಂಡಿರುವ ವೈಯಾಲಿ ಕಾವಲ್ ಠಾಣೆ ಪೊಲೀಸರು ತನಿಖೆ ಕೈಗೆತ್ತಿಕೊಂಡಿದ್ದಾರೆ. 1 ವಾರದ ಹಿಂದೆಯೇ ಕೊಲೆ ಮಾಡಿರೋ ಅನುಮಾನ ವ್ಯಕ್ತವಾಗಿದ್ದು, ಪರಿಚಯಸ್ಥನೆ ಕೃತ್ಯ ಎಸಗಿರುವ ಶಂಕೆ ವ್ಯಕ್ತವಾಗಿದೆ. ಕ್ರೂರಿ ಹಂತಕನ ಬಂಧನಕ್ಕೆ 8 ವಿಶೇಷ ತಂಡಗಳನ್ನ ರಚಿಸಲಾಗಿದ್ದು, ಈಗಾಗಲೇ ಈಕೆಯ ಮೊಬೈಲ್ನಲ್ಲಿದ್ದ ಡೇಟಾವನ್ನ ಪೊಲೀಸರು ಪರಿಶೀಲಿಸಿದ್ದಾರೆ. ಕೊಲೆಯಾಗಿರುವ ಮಹಾಲಕ್ಷ್ಮಿ ಗಂಡ ಹಾಗೂ ಮಗಳನ್ನ ಬಿಟ್ಟು ವೈಯಾಲಿ ಕಾವಲ್ನ ಪೈಪ್ಲೈನ್ ರಸ್ತೆಯಲ್ಲಿರೋ ಬಾಡಿಗೆ ಮನೆಯೊಂದರಲ್ಲಿ ಕಳೆದ 5 ತಿಂಗಳಿಂದ ಒಂಟಿಯಾಗಿ ಜೀವನ ನಡೆಸುತ್ತಿದ್ಲಂತೆ. ಈಕೆ ಸ್ಥಳೀಯರು ಸುತ್ತಮುತ್ತಲಿನ ನಿವಾಸಿಗಳೊಂದಿಗೆ ಹೆಚ್ಚು ಬೆರೀತಿರ್ಲಿಲ್ಲ ಅಂತ ಪೊಲೀಸರು ತಿಳಿಸಿದ್ದಾರೆ. ಕೆಲ ದಿನಗಳಿಂದ ಮಹಾಲಕ್ಷ್ಮಿ ಅಕ್ಕಪಕ್ಕದ ಮನೆಯವರ ಕಣ್ಣಿಗೆ ಬಿದ್ದಿರಲಿಲ್ಲ. ಮನೆ ಹೊರಗಡೆಯಿಂದ ಬೀಗ ಹಾಕಿದ್ದ ಕಾರಣ ಬಹುಶಃ ಊರಿಗೆ ಹೋಗಿರಬಹುದು ಅಂತ ಅಕ್ಕಪಕ್ಕದ ಮನೆಯವರೆಲ್ಲ ಅನ್ಕೊಂಡಿದ್ರು. ಆದ್ರೆ ಕಳೆದ ಶುಕ್ರವಾರ ಸಂಜೆಯಿಂದ ಮಹಾಲಕ್ಷ್ಮಿ ಮನೆಯಿಂದ ಕೆಟ್ಟ ವಾಸನೆ ಬರ್ತಿತ್ತು. ಆದ್ರೆ ಇದಕ್ಕೆ ಯಾರು ಅಷ್ಟಾಗಿ ತಲೆ ಕೆಡಿಸಿಕೊಂಡಿರ್ಲಿಲ್ಲ. ಹಲವು ದಿನಗಳಿಂದ ಮಗಳು ಫೋನ್ ರಿಸೀವ್ ಮಾಡ್ತಿಲ್ಲ ಅಂತ ಹೇಳಿ ಮಹಾಲಕ್ಷ್ಮಿ ತಾಯಿ ಹಾಗೂ ತಂಗಿ ಇವಳು ಬಾಡಿಗೆಗೆ ಇದ್ದ ಮನೆಗೆ ಬಂದಿದ್ರು. ಬೀಗ ಒಡೆದು ಒಳಗೆ ಪ್ರವೇಶಿಸಿದಾಗ ವಾಸನೆ ತಡೆಯಲಾಗದೆ ಮನೆಯೆಲ್ಲ ಹುಡುಕಾಡಿದ್ದಾರೆ. ಧೈರ್ಯ ಮಾಡಿ ದುರ್ವಾಸನೆ ಬರ್ತಿದ್ದ ಫ್ರಿಡ್ಜ್ನ ಬಾಗಿಲು ತೆಗೆದಾಗ ಮಹಾಲಕ್ಷ್ಮಿ ದೇಹದ ತುಂಡುಗಳು ಫ್ರಿಡ್ಜ್ನಲ್ಲಿ ಪತ್ತೆಯಾಗಿದೆ. ಮಗಳ ಮಾಂಸವನ್ನ ಕಂಡ ತಾಯಿ ಹಾಗೂ ತಂಗಿ ಆಘಾತದಿಂದ ಕಿರುಚಾಡಿಕೊಂಡು ಮನೆಯಿಂದ ಹೊರಗೆ ಓಡಿ ಬಂದಿದ್ದಾರೆ. ಅವರು ಈ ಥರ ಹೋಗಿಲ್ಲ, ಏನೋ ಪ್ರಾಬ್ಲಮ್ ಅಲ್ವಾ? ಎಲ್ಲ ವಿಡಿಯೋ ಮಾಡಿಸಿ ಎಲ್ಲ ವಿಡಿಯೋ ಮಾಡ. ಆಗ್ಲೇ ವಿಷಯ ತಿಳಿದ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ರು. ಮಹಾಲಕ್ಷ್ಮಿಯ ಭೀಕರ ಹತ್ಯೆ ಕಂಡ ಸ್ಥಳೀಯರು ಬೆಚ್ಚಿ ಬಿದ್ದಿದ್ರು. ವಿಷಯ ಕೇಳಿ ಮಹಾಲಕ್ಷ್ಮಿ ಮನೆಯ ಬಳಿ 100 ಜನ ಜಮಾಯಿಸಿದ್ರು. ವಿಧಿ ವಿಜ್ಞಾನ ಪ್ರಯೋಗಾಲಯ ಸಿಬ್ಬಂದಿ 165 ಲೀಟರ್ ಕೆಪಾಸಿಟಿ ಇರೋ ಫ್ರಿಡ್ಜ್ನಲ್ಲಿಟ್ಟಿದ್ದ ಮಹಾಲಕ್ಷ್ಮಿಯ ತಲೆ, ಕೈಕಾಲು ಸೇರಿದಂತೆ ದೇಹದ ಸುಮಾರು 30 ಭಾಗಗಳನ್ನ ವಶಪಡಿಸಿಕೊಂಡಿದ್ರು. ಸೀನ್ ಆಫ್ ಕ್ರೈಮ್ ಅಧಿಕಾರಿಗಳು ಭೇಟಿ ನೀಡಿ ಮನೆಯನ್ನ ಇಂಚಿಂಚು ಶೋಧಿಸಿದ್ರು. ಕೊಲೆ ನಂತರ ಸಾಕ್ಷಿ ಆಧಾರ ಸಂಗ್ರಹಿಸಿದ್ರು. ಸ್ಥಳಕ್ಕೆ ಹೆಚ್ಚುವರಿ ಪೊಲೀಸ್ ಆಯುಕ್ತ ಸತೀಶ್ ಕುಮಾರ್, ಡಿಸಿಪಿ ಶೇಖರ್ ಖುದ್ದು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಒಂಟಿಯಾಗಿ ನೆಲೆಸಿದ್ದ ಮಹಾಲಕ್ಷ್ಮಿ ಮನೆಗೆ ಅಷ್ಟಾಗಿ ಯಾರೂ ಬರ್ತಿರ್ಲಿಲ್ಲ. ಬೆಳಗ್ಗೆ 9ವರೆಗೆ ಕೆಲಸಕ್ಕೆ ಹೋದ್ರೆ ರಾತ್ರಿ 10ವರೆಗೆ ವಾಪಸ್ಸಾಗ್ತಿದ್ಲು. ಹೀಗಾಗಿ ಇವಳನ್ನ ಕೊಂದವರು ಯಾರು ಅನ್ನೋದು ಪತ್ತೆಯಾಗಬೇಕಿದೆ. ಪರಿಚಯಸ್ಥನೆ ಕೃತ್ಯ ಎಸಗಿರುವ ಅನುಮಾನಗಳಿವೆ. ಮಹಾಲಕ್ಷ್ಮಿಯನ್ನ ಒಬ್ಬ ಬೈಕಲ್ಲಿ ಡೈಲಿ ಪಿಕಪ್ ಡ್ರಾಪ್ ಮಾಡ್ತಿದ್ದ ಮಾಹಿತಿ ಇದೆ. ಮೊಬೈಲ್ ಕರೆಗಳ ಜಾಡು, ಘಟನೆ ನಡೆದ ಸುತ್ತಮುತ್ತಲಿನ ಸಿಸಿಟಿವಿ ದೃಶ್ಯಾವಳಿಗಳು, ಕೃತ್ಯ ನಡೆದ ಸ್ಥಳದಲ್ಲಿ ದೊರೆತ ಕೆಲ ಸಾಕ್ಷ್ಯಾಧಾರಗಳನ್ನ ಇಟ್ಕೊಂಡು ಆರೋಪಿಯ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಇನ್ನು ಈ ಮಹಾಲಕ್ಷ್ಮಿ ನೇಪಾಳ ಮೂಲದವಳಾಗಿದ್ದು, ಇವರ ಕುಟುಂಬ ದಶಕಗಳ ಹಿಂದೆಯೇ ಬೆಂಗಳೂರಿನ ನೆಲಮಂಗಲಕ್ಕೆ ಬಂದು ಸೆಟ್ಲ್ ಆಗಿದೆ. 5 ವರ್ಷಗಳ ಹಿಂದೆ ಹೇಮಂತ್ ದಾಸ್ ಎಂಬಾತನ ಜೊತೆ ಮದುವೆಯಾಗಿದ್ದು, ಈಕೆಗೆ 4 ವರ್ಷದ ಮಗುವಿದೆ. ಇನ್ನು ಅಶ್ರಫ್ ಅನ್ನೋನ ಜೊತೆ ಮಹಾಲಕ್ಷ್ಮಿ ಅಕ್ರಮ ಸಂಬಂಧ ಇಟ್ಕೊಂಡಿದ್ಲು. ಇದು ಗಂಡ ಹೇಮಂತ್ ದಾಸ್ಗೆ ಗೊತ್ತಾಗ್ತಿದ್ದಂತೆ ಗಂಡನನ್ನ ಬಿಟ್ಟು ಒಂಟಿ ಜೀವನ ನಡೆಸೋಕೆ ಶುರು ಮಾಡಿದ್ಲು. ಅಕ್ರಮ ಸಂಬಂಧದ ವಿಚಾರವಾಗಿ ಕಳೆದ 9 ತಿಂಗಳ ಹಿಂದೆ ಕೌಟುಂಬಿಕ ಕಲಹದಿಂದ ದಂಪತಿ ದೂರವಾಗಿದ್ದು, ಗಂಡ ಹಾಗೂ ಮಗಳನ್ನ ಬಿಟ್ಟು ಮಹಾಲಕ್ಷ್ಮಿ ಒಂಟಿಯಾಗಿ ವೈಯಾಲಿ ಕಾವಲ್ನಲ್ಲಿ ಜೀವನ ನಡೆಸುತ್ತಿದ್ಲು. ಹೆಂಡತಿಯ ಅಕ್ರಮ ಸಂಬಂಧದ ವಿಚಾರವನ್ನ ಖುದ್ದಾಗಿ ಮಹಾಲಕ್ಷ್ಮಿಯ ಗಂಡ ಹೇಮಂತ್ ದಾಸೆ ಒಪ್ಕೊಂಡಿದ್ದಾನೆ. ಒಂಟಿಯಾಗಿ ನೆಲೆಸಿದ ಮಹಾಲಕ್ಷ್ಮಿ ಮನೆಗೆ ಅಷ್ಟಾಗಿ ಯಾರು ಬರ್ತಿರ್ಲಿಲ್ಲ. ಆಗಾಗ ತಾಯಿ ಮಾತ್ರ ಬಂದು ಹೋಗ್ತಿದ್ರು ಅಂತ ಹೇಳಲಾಗ್ತಿದೆ. ಅಶ್ರಫ್ ಹಾಗೂ ಬೈಕಲ್ಲಿ ಪಿಕಪ್ ಡ್ರಾಪ್ ಮಾಡ್ತಿದ್ದವನ ಮೇಲೆ ಪೊಲೀಸರಿಗೆ ಅನುಮಾನವಿದ್ದು, ಆರೋಪಿಯ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಕೊಲೆಯಾಗಿರುವ ಮಹಾಲಕ್ಷ್ಮಿ ಗಂಡ ಹಾಗೂ ಮಗಳನ್ನ ಬಿಟ್ಟು ವೈಯಾಲಿ ಕಾವಲ್ನ ಪೈಪ್ಲೈನ್ ರಸ್ತೆಯಲ್ಲಿರೋ ಬಾಡಿಗೆ ಮನೆಯೊಂದರಲ್ಲಿ ಕಳೆದ 5 ತಿಂಗಳಿಂದ ಒಂಟಿಯಾಗಿ ಜೀವನ ನಡೆಸುತ್ತಿದ್ಲಂತೆ. ಈಕೆ ಸ್ಥಳೀಯರು ಸುತ್ತಮುತ್ತಲಿನ ನಿವಾಸಿಗಳೊಂದಿಗೆ ಹೆಚ್ಚು ಬೆರೀತಿರ್ಲಿಲ್ಲ.
ಬಂದಿರಲಿಲ್ಲ ಅಂತ ಪೊಲೀಸರು ತಿಳಿಸಿದ್ದಾರೆ. ಕೆಲ ದಿನಗಳಿಂದ ಮಹಾಲಕ್ಷ್ಮಿ ಅಕ್ಕಪಕ್ಕದ ಮನೆಯವರ ಕಣ್ಣಿಗೆ ಬಿದ್ದಿರಲಿಲ್ಲ. ಮನೆ ಹೊರಗಡೆಯಿಂದ ಬೀಗ ಹಾಕಿದ್ದ ಕಾರಣ ಬಹುಶಃ ಊರಿಗೆ ಹೋಗಿರಬಹುದು ಅಂತ ಅಕ್ಕಪಕ್ಕದ ಮನೆಯವರೆಲ್ಲ ಅನ್ಕೊಂಡಿದ್ರು. ಆದ್ರೆ ಕಳೆದ ಶುಕ್ರವಾರ ಸಂಜೆಯಿಂದ ಮಹಾಲಕ್ಷ್ಮಿ ಮನೆಯಿಂದ ಕೆಟ್ಟ ವಾಸನೆ ಬರ್ತಿತ್ತು. ಆದ್ರೆ ಇದಕ್ಕೆ ಯಾರು ಅಷ್ಟಾಗಿ ತಲೆ ಕೆಡಿಸಿಕೊಂಡಿರಲಿಲ್ಲ. ಹಲವು ದಿನಗಳಿಂದ ಮಗಳು ಫೋನ್ ರಿಸೀವ್ ಮಾಡ್ತಿಲ್ಲ ಅಂತ ಹೇಳಿ ಮಹಾಲಕ್ಷ್ಮಿ ತಾಯಿ ಹಾಗೂ ತಂಗಿ ಇವಳು ಬಾಡಿಗೆಗೆ ಇದ್ದ ಮನೆಗೆ ಬಂದಿದ್ರು. ಬೀಗ ಒಡೆದು ಒಳಗೆ ಪ್ರವೇಶಿಸಿದಾಗ ವಾಸನೆ ತಡೆಯಲಾಗದೆ ಮನೆಯೆಲ್ಲ ಹುಡುಕಾಡಿದ್ದಾರೆ. ಧೈರ್ಯ ಮಾಡಿ ದುರ್ವಾಸನೆ ಬರ್ತಿದ್ದ ಫ್ರಿಡ್ಜ್ ನ ಬಾಗಿಲು ತೆಗೆದಾಗ ಮಹಾಲಕ್ಷ್ಮಿ ದೇಹದ ತುಂಡುಗಳು ಫ್ರಿಡ್ಜ್ ನಲ್ಲಿ ಪತ್ತೆಯಾಗಿದೆ. ಮಗಳ ಮಾಂಸವನ್ನ ಕಂಡ ತಾಯಿ ಹಾಗೂ ತಂಗಿ ಆಘಾತದಿಂದ ಕಿರುಚಾಡಿಕೊಂಡು ಮನೆಯಿಂದ ಹೊರಗೆ ಓಡಿ ಬಂದಿದ್ದಾರೆ. ಅವರು ಈ ತರ ಹೋಗಿಲ್ಲ, ಏನೋ ಪ್ರಾಬ್ಲಮ್ ಅಲ್ವಾ? ಎಲ್ಲ ವಿಡಿಯೋ ಮಾಡಿಸಿ ಎಲ್ಲ ವಿಡಿಯೋ ಮಾಡ. ಆಗ್ಲೇ ವಿಷಯ ತಿಳಿದ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ರು. ಮಹಾಲಕ್ಷ್ಮಿಯ ಭೀಕರ ಹತ್ಯೆ ಕಂಡ ಸ್ಥಳೀಯರು ಬೆಚ್ಚಿ ಬಿದ್ದಿದ್ರು. ವಿಷಯ ಕೇಳಿ ಮಹಾಲಕ್ಷ್ಮಿ ಮನೆಯ ಬಳಿ ನೂರಾರು ಜನ ಜಮಾಯಿಸಿದ್ರು. ವಿಧಿ ವಿಜ್ಞಾನ ಪ್ರಯೋಗಾಲಯ ಸಿಬ್ಬಂದಿ 165 ಲೀಟರ್ ಕೆಪಾಸಿಟಿ ಇರೋ ಫ್ರಿಡ್ಜ್ ನಲ್ಲಿಟ್ಟಿದ್ದ ಮಹಾಲಕ್ಷ್ಮಿಯ ತಲೆ, ಕೈಕಾಲು ಸೇರಿದಂತೆ ದೇಹದ ಸುಮಾರು 30 ಭಾಗಗಳನ್ನ ವಶಪಡಿಸಿಕೊಂಡಿದ್ರು. ಸೀನ್ ಆಫ್ ಕ್ರೈಮ್ ಅಧಿಕಾರಿಗಳು ಭೇಟಿ ನೀಡಿ ಮನೆಯನ್ನ ಇಂಚಿಂಚು ಶೋಧಿಸಿದ್ರು. ಕೊಲೆಯ ನಂತರ ಸಾಕ್ಷಿ ಆಧಾರ ಸಂಗ್ರಹಿಸಿದ್ರು. ಸ್ಥಳಕ್ಕೆ ಹೆಚ್ಚುವರಿ ಪೊಲೀಸ್ ಆಯುಕ್ತ ಸತೀಶ್ ಕುಮಾರ್, ಡಿಸಿಪಿ ಶೇಖರ್ ಖುದ್ದು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಒಂಟಿಯಾಗಿ ನೆಲೆಸಿದ್ದ ಮಹಾಲಕ್ಷ್ಮಿ ಮನೆಗೆ ಅಷ್ಟಾಗಿ ಯಾರೂ ಬರ್ತಿರ್ಲಿಲ್ಲ. ಬೆಳಗ್ಗೆ 9ವರೆಗೆ ಕೆಲಸಕ್ಕೆ ಹೋದ್ರೆ ರಾತ್ರಿ 10ವರೆಗೆ ವಾಪಸ್ಸಾಗ್ತಿದ್ಲು. ಹೀಗಾಗಿ ಇವಳನ್ನ ಕೊಂದವರು ಯಾರು ಅನ್ನೋದು ಪತ್ತೆಯಾಗಬೇಕಿದೆ. ಪರಿಚಯಸ್ಥನೆ ಕೃತ್ಯ ಎಸಗಿರುವ ಅನುಮಾನಗಳಿವೆ. ಮಹಾಲಕ್ಷ್ಮಿಯನ್ನ ಒಬ್ಬ ಬೈಕಲ್ಲಿ ಡೈಲಿ ಪಿಕಪ್ ಡ್ರಾಪ್ ಮಾಡ್ತಿದ್ದ ಮಾಹಿತಿ ಇದೆ. ಮೊಬೈಲ್ ಕರೆಗಳ ಜಾಡು, ಘಟನೆ ನಡೆದ ಸುತ್ತಮುತ್ತಲಿನ ಸಿಸಿಟಿವಿ ದೃಶ್ಯಾವಳಿಗಳು, ಕೃತ್ಯ ನಡೆದ ಸ್ಥಳದಲ್ಲಿ ದೊರೆತ ಕೆಲ ಸಾಕ್ಷ್ಯಾಧಾರಗಳನ್ನ ಇಟ್ಕೊಂಡು ಆರೋಪಿಯ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಇನ್ನು ಈ ಮಹಾಲಕ್ಷ್ಮಿ ನೇಪಾಳ ಮೂಲದವಳಾಗಿದ್ದು ಇವರ ಕುಟುಂಬ ದಶಕಗಳ ಹಿಂದೆಯೇ ಬೆಂಗಳೂರಿನ ನೆಲಮಂಗಲಕ್ಕೆ ಬಂದು ಸೆಟ್ಲ್ ಆಗಿದೆ. 5 ವರ್ಷಗಳ ಹಿಂದೆ ಹೇಮಂತ್ ದಾಸ್ ಎಂಬಾತನ ಜೊತೆ ಮದುವೆಯಾಗಿದ್ದು ಈಕೆಗೆ 4 ವರ್ಷದ ಮಗುವಿದೆ. ಇನ್ನು ಅಶ್ರಫ್ ಅನ್ನೋನ ಜೊತೆ ಮಹಾಲಕ್ಷ್ಮಿ ಅಕ್ರಮ ಸಂಬಂಧ ಇಟ್ಕೊಂಡಿದ್ಲು. ಇದು ಗಂಡ ಹೇಮಂತ್ ದಾಸ್ಗೆ ಗೊತ್ತಾಗ್ತಿದ್ದಂತೆ ಗಂಡನನ್ನ ಬಿಟ್ಟು ಒಂಟಿ ಜೀವನ ನಡೆಸೋಕೆ ಶುರು ಮಾಡಿದ್ಲು. ಅಕ್ರಮ ಸಂಬಂಧದ ವಿಚಾರವಾಗಿ ಕಳೆದ 9 ತಿಂಗಳ ಹಿಂದೆ ಕೌಟುಂಬಿಕ ಕಲಹದಿಂದ ದಂಪತಿ ದೂರವಾಗಿದ್ದು ಗಂಡ ಹಾಗೂ ಮಗಳನ್ನ ಬಿಟ್ಟು ಮಹಾಲಕ್ಷ್ಮಿ ಒಂಟಿಯಾಗಿ ವೈಯಾಲಿ ಕವಲ್ನಲ್ಲಿ ಜೀವನ ನಡೆಸ್ತಿದ್ಲು. ಹೆಂಡತಿಯ ಅಕ್ರಮ ಸಂಬಂಧದ ವಿಚಾರವನ್ನ ಖುದ್ದಾಗಿ ಮಹಾಲಕ್ಷ್ಮಿಯ ಗಂಡ ಹೇಮಂತ್ ದಾಸೆ ಒಪ್ಕೊಂಡಿದ್ದಾನೆ. ಒಂಟಿಯಾಗಿ ನೆಲೆಸಿದ್ದ ಮಹಾಲಕ್ಷ್ಮಿ ಮನೆಗೆ ಅಷ್ಟಾಗಿ ಯಾರು ಬರ್ತಿರ್ಲಿಲ್ಲ. ಆಗಾಗ ತಾಯಿ ಮಾತ್ರ ಬಂದು ಹೋಗ್ತಿದ್ರು ಅಂತ ಹೇಳಲಾಗ್ತಿದೆ. ಅಶ್ರಫ್ ಹಾಗೂ ಬೈಕಲ್ಲಿ ಪಿಕಪ್ ಡ್ರಾಪ್ ಮಾಡ್ತಿದ್ದವನ ಮೇಲೆ ಪೊಲೀಸರಿಗೆ ಅನುಮಾನವಿದ್ದು ಆರೋಪಿಯ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಒಟ್ಟಾರೆ ಪರಸಂಗದ ಮೋಜಿಗೆ ಒಬ್ಬ ಗೃಹಿಣಿ ಇವತ್ತು ಮಾಂಸದ ಮುದ್ದೆಯಾಗಿದ್ದು ಕೊಲೆಗಾರರು ಸಿಕ್ಕ ನಂತರ ನಡೆದ ವಿಚಾರ ಏನು ಅನ್ನೋದು ಗೊತ್ತಾಗುತ್ತೆ. ಇನ್ನು ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ.